Hello dear students, let us continue the next part of first topic, that is the living world. In the previous video I explained about one more character of the living, actually the defining character of the living, and it is metabolism. The sum total of all the chemical reactions taking place in the body of an organism is called metabolism. In the metabolism, the two types of reactions are observed: anabolic reactions and catabolic reactions. All the organisms, from bacteria, fungi, plants, animals and microbes, all of them are showing the metabolic process. Even chemical reactions can be carried out outside the body in the laboratory, and these chemical reactions which are carried out outside the body, whether it is in the nature or it is in the laboratory, all of them are neither living nor non-living, but the reaction process is considered as living. And metabolism is basically observed in the living organisms, and the reactions taking place are considered as living reactions. Therefore, the metabolism is called the defining property of all the living organisms. Growth and reproduction are the non-defining properties, and metabolism is the defining property. Let us move to the next character of living, that is ಕಾನ್ಷಿಯಸ್ನೆಸ್. ಅಂದರೆ ಪ್ರಜ್ಞಾಸ್ಥಿತಿ, ಸ್ವಯಂ ಪ್ರಜ್ಞೆ ಅಥವಾ ಪ್ರಜ್ಞಾಸ್ಥಿತಿಗೆ ಕಾನ್ಷಿಯಸ್ನೆಸ್ ಅಂತ ಕರೀತಾರೆ. ಹೌ ಟು ಬಿಹೇವ್, ಯಾವ ಜಾಗದೊಳಗೆ ಯಾವ ರೀತಿ ಬಿಹೇವಿಯರನ್ನು ಮಾಡಬೇಕು. ಸೇ ಫಾರ್ ಎಕ್ಸಾಂಪಲ್, ವಿ ಆರ್ ಸಿಟಿಂಗ್ ಇನ್ ಅ ಸಿನಿಮಾ ಹಾಲ್. ನಾವೊಂದು ಸಿನಿಮಾ ಥಿಯೇಟರ್ ಒಳಗೆ ಕೂತ್ಕೊಂಡಿವಿ, ಅಲ್ಲಿ ಡಿಸಿಪ್ಲಿನ್ಡ್ ಆಗಿ ಕೈ ಕಟ್ಕೊಂಡು ಸ್ಟ್ರಿಕ್ಟಾಗಿ ಕೂಡಬೇಕಂತೇನಿಲ್ಲ. ಇಟ್ ಈಸ್ ಫಾರ್ ಎಂಟರ್ಟೈನ್ಮೆಂಟ್ ಪರ್ಪಸ್. ಅದನ್ನೇ ನಾವು ಕ್ಲಾಸ್ ರೂಮಿಗೆ ಅಪ್ಲೈ ಮಾಡ್ಲಿಕ್ಕೆ ಬರೋಂಗಿಲ್ಲ. ವೆನ್ ವಿ ಆರ್ ಸಿಟ್ಟಿಂಗ್ ಇನ್ ದ ಕ್ಲಾಸ್ ರೂಮ್, ನಾವು ಯಾವಾಗ ಕ್ಲಾಸ್ ರೂಮ್ ಒಳಗೆ ಇರ್ತೀವಿ ಅದಕ್ಕೆ ಅದರದೇ ಆದ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅವ. ಯಾವ ಜಾಗದೊಳಗೆ ಯಾವ ರೀತಿ ಬಿಹೇವ್ ಮಾಡಬೇಕು ಅನ್ನೋದು ಕಾನ್ಷಿಯಸ್ನೆಸ್ದ ಪಾರ್ಟ್. ಬಟ್ ಇಲ್ಲಿ ಕಾನ್ಷಿಯಸ್ನೆಸ್ ಅನ್ನೋದು ಏನನ್ನ ಹೇಳ್ತದ? ಹಿಯರ್ ದ ಕಾನ್ಷಿಯಸ್ನೆಸ್ ಈಸ್ ದ ಎಬಿಲಿಟಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಟು ಸೆನ್ಸ್ ದೇರ್ surrounding environment and respond to the environmental stimuli, which could be physical, chemical or biological. What it means? The ability of living organisms to sense their surrounding environment and respond to the environmental stimuli, which could be physical, chemical or biological. ಲಿವಿಂಗ್ ಆರ್ಗ್ಯಾನಿಸಮ್ಗಳಿಗೆ ತಮ್ಮ ಸುತ್ತಮುತ್ತಲೂ ಇರೋವಂಥ ವಾತಾವರಣನ ಸೆನ್ಸ್ ಮಾಡೋದು, ಅಂದರೆ ಕಂಡು ಹಿಡ್ಕೊಳ್ಳಿಕ್ಕೆ, ಅರಿತುಕೊಳ್ಳಿಕ್ಕೆ, ದ ಸ್ಪೆಸಿಫಿಕ್ ಟರ್ಮ್ ಸುತ್ತಮುತ್ತಲಿನ ವಾತಾವರಣದ ಅರಿವು ಇರ್ತದೆ. ಅವು ಎಲ್ಲಿ ಬದುಕಲಿಕ್ಕತ್ತಾವ, ಸುತ್ತಮುತ್ತ ಎನ್ವೈರ್ಮೆಂಟ್ ಒಳಗೆ ಅಲ್ಲೇ ಕಂಡೀಷನ್ಸು ಸುಟೇಬಲ್ ಅವನೋ ಇಲ್ಲೋ, ಇಲ್ಲಿ ತಾವು ಬದುಕಲಿಕ್ಕೆ ಆಗ್ತದೋ ಇಲ್ಲೋ, ಈ ಥರದ್ದು ಪ್ರತಿಯೊಂದು ಸರೌಂಡಿಂಗ್ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಗಳಿಗೆ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಶೋಯಿಂಗ್ ದ ರೆಸ್ಪಾನ್ಸ್. ಪ್ರತಿಯೊಂದು ಲಿವಿಂಗ್ ಆರ್ಗ್ಯಾನಿಸಮ್ ಏನು ಮಾಡ್ತದ? ರೆಸ್ಪಾನ್ಸನ್ನು ತೋರಿಸ್ತದ, ಪ್ರತಿಕ್ರಿಯೆನ ತೋರಿಸ್ತದ. ಆ ಎಬಿಲಿಟಿಗೆ ಏನಂತ ಕರೀತಾರೆ? ಇಟ್ ಈಸ್ ಕಾಲ್ಡ್ ಕಾನ್ಷಿಯಸ್ನೆಸ್. ವಾಟ್ ಈಸ್ ಕಾನ್ಷಿಯಸ್ನೆಸ್? ಎಬಿಲಿಟಿ ಆಫ್ ದ ಲಿವಿಂಗ್ ಆರ್ಗ್ಯಾನಿಸಮ್ ಟು ಸೆನ್ಸ್ ದೇರ್ surrounding environment and to give the response, especially for the environmental stimuli such as physical stimulus, chemical stimulus or biological stimulus. Stimulation ಅಂತಂದರೆ ಪ್ರೆಷರ್ ಅಥವಾ ಫೋರ್ಸ್, ಹೊರಗಡೆಯಿಂದ ಪ್ರಚೋದನೆ ಯಾವುದು ಕೊಡ್ತದ ಅದಕ್ಕೆ ಸ್ಟಿಮ್ಯುಲೇಷನ್ ಅಂತ ಕರೀತಾರೆ. ಆ ಸ್ಟಿಮ್ಯುಲೇಷನ್ಗೆ ತಕ್ಕಂತೆ ಪ್ರತಿಯೊಂದು ಜೀವಂತ ಇರೋವಂಥ ಆರ್ಗ್ಯಾನಿಸಮ್, ಇನ್ಕ್ಲೂಡಿಂಗ್ ಪ್ಲಾಂಟ್ಸ್ ಐ ಆಮ್ ಟಾಕಿಂಗ್, ಇನ್ಕ್ಲೂಡಿಂಗ್ ದ ಮೈಕ್ರೋ ಆರ್ಗ್ಯಾನಿಸಮ್ಸ್ ಐ ಆಮ್ ಟಾಕಿಂಗ್,
ಬ್ಯಾಕ್ಟೀರಿಯಾಗಳು ಕೂಡ ಸ್ಟಿಮ್ಯುಲಸ್ಸಿಗೆ ರೆಸ್ಪಾನ್ಸನ್ನು ತೋರಿಸ್ತವೆ, ಪ್ಲಾಂಟ್ಸು ಸ್ಟಿಮ್ಯುಲಸ್ಸಿಗೆ ರೆಸ್ಪಾನ್ಸನ್ನು ತೋರಿಸ್ತವೆ, ಆ್ಯಂಡ್ ಮ್ಯಾನ್ ಈಸ್ ಆಲ್ಸೋ ರೆಸ್ಪಾಂಡಿಂಗ್ ಟು ದ ಸ್ಟಿಮ್ಯುಲೇಷನ್ಸ್. ಸುತ್ತಮುತ್ತ ವಾತಾವರಣದೊಳಗೆ ಯಾವುದೇ ರೀತಿಯಾದಂಥ ಪ್ರಚೋದನೆಗಳು ಬಂದಾಗ ಆ ಪ್ರಚೋದನೆಗಳಿಗೆ ತಕ್ಕಂತೆ ಲಿವಿಂಗ್ ಆರ್ಗ್ಯಾನಿಸಮ್ಸು ಪ್ರತಿಕ್ರಿಯೆನ ಕೊಡ್ತಾವೆ. ಭಾಳ ಸಿಂಪಲ್ಲಾಗಿ ಡೇ ಟು ಡೇ ಲೈಫ್ ಒಳಗಾಗುವಂಥ ಎಕ್ಸಾಂಪಲ್ಗಳನ್ನೇ ತೊಗೊಳೋಣ. ಒಂದು ನಾಯಿ, ಇಮ್ಯಾಜಿನ್ ನೀವು ರೋಡೊಳಗೆ ಹೋಗ್ತಿರ್ಬೇಕಾದ್ರೆ ಅ ಡಾಗ್, ಇಟ್ ಇಸ್ ಸಿಟಿಂಗ್ ಸಿಂಪ್ಲಿ, ಅದು ಸುಮ್ಮನೆ ರೋಡ್ ಮೇಲೆ ಕೂತ್ಕೊಂಡದಂತ ತಿಳ್ಕೊಳ್ಳೋಣ. ಅದು ನಮಗೇನೂ ಡಿಸ್ಟರ್ಬೆನ್ಸು ಏನೂ ಮಾಡಿಲ್ಲ. ಕೈಯೊಳಗೊಂದು ಕಲ್ಲು ತೊಗೊಂಡದಕ್ಕೆ ಎಸೆದ್ರೆ ಇಮ್ಮಿಡಿಯೇಟಾಗಿ ಏನು ಮಾಡ್ತದೆ, ಇಟ್ ಸ್ಟಾರ್ಟ್ಸ್ ಬಾರ್ಕಿಂಗ್, ಬೊಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಯಾಕೆ? ನಾವು ಎಸೆದಂಥ ಕಲ್ಲು ನಾಯಿಗೆ ಏನಾಯಿತು, ಸ್ಟಿಮ್ಯುಲೇಷನ್, ಪ್ರಚೋದನೆ ಮಾಡಿದ್ವಿ. ಸುಮ್ಮನೆ ಮಲ್ಕೊಂಡಿತ್ತದು ನಾಯಿ, ಅದಕ್ಕೆ ನಾಯಿ ಏನು ಮಾಡ್ತು, ಇಟ್ ಹ್ಯಾಸ್ ಗಿವನ್ ದ ರೆಸ್ಪಾನ್ಸ್, ಪ್ರತಿಕ್ರಿಯೆನ ಕೊಟ್ಟಿತು. ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟಿತು? ಬೈ ಬಾರ್ಕಿಂಗ್, ಬೊಗಳ್ತದದು, ಬಾರ್ಕ್ ಮಾಡ್ತದೆ. ಸೊ ಎವ್ರಿವೇರ್ ವಿ ಕ್ಯಾನ್ ಸಿ ದಿಸ್ ಕೈಂಡ್ ಆಫ್ ರೆಸ್ಪಾನ್ಸಸ್. ಈ ಥರದ ರೆಸ್ಪಾನ್ಸ್ಗಳನ್ನು ನಾವು ಬಹಳಷ್ಟು ಕಡೆಗೂ ನೋಡ್ತೀವಿ. ಈ ಎಬಿಲಿಟಿಗೆ ಏನಂತ ಕರೀಬೇಕು, ಕಾನ್ಷಿಯಸ್ನೆಸ್. ಎಬಿಲಿಟಿ ಆಫ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಟು ಸೆನ್ಸ್ ದೇರ್ ಸರೌಂಡಿಂಗ್ ಎನ್ವೈರ್ಮೆಂಟ್ ಆ್ಯಂಡ್ ರೆಸ್ಪಾಂಡ್ ಟು ದ ಎನ್ವೈರ್ಮೆಂಟಲ್ ಸ್ಟಿಮ್ಯುಲೈ, ಇಟ್ ಈಸ್ ಕಾಲ್ಡ್ ಕಾನ್ಷಿಯಸ್ನೆಸ್. ಆ್ಯಂಡ್ ಸ್ಟಿಮ್ಯುಲೇಷನ್ಸ್ ಅಂದರೆ ಪ್ರಚೋದನೆಗಳು ಫಿಸಿಕಲ್, ಭೌತಿಕ ಪ್ರಚೋದನೆ ಇರಬಹುದು, ಕೆಮಿಕಲ್ ರಾಸಾಯನಿಕ ಪ್ರಚೋದನೆ ಇರಬಹುದು, ಬಯೋಲಾಜಿಕಲ್ ಜೈವಿಕ ಪ್ರಚೋದನೆಯೂ ಇರಬಹುದು. ಎಲ್ಲ ಥರದ್ದು ಸ್ಟಿಮ್ಯುಲೇಷನ್ಸ್ಗಳಿಗೆ, ಟು ಆಲ್ ಕೈಂಡ್ ಆಫ್ ದ ಸ್ಟಿಮ್ಯುಲೇಷನ್ಸ್ ಲೈಕ್ ಫಿಸಿಕಲ್, ಕೆಮಿಕಲ್ ಆ್ಯಂಡ್ ಬಯೋಲಾಜಿಕಲ್, ದ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆಲ್ವೇಸ್ ಶೋ ದ ರೆಸ್ಪಾನ್ಸಸ್ ಆ್ಯಂಡ್ ದಿಸ್ ಎಬಿಲಿಟಿ ಈಸ್ ಕಾಲ್ಡ್ ಕಾನ್ಷಿಯಸ್ನೆಸ್. ಇಸ್ ಕ್ಲಿಯರ್? ದೆನ್ ಕಾನ್ಷಿಯಸ್ನೆಸ್ಸನ್ನು ಎಲ್ಲಿ ನೋಡ್ತೀವಿ? All the organisms from the prokaryotes to the most complex eukaryotes can sense and respond to the environmental cues. They are nothing but signals. ನಾನು ಆವಾಗಲೇ ಹೇಳಿದೆ, ಬ್ಯಾಕ್ಟೀರಿಯಾ ಇಟ್ ಇಸ್ ಅ ಮೈಕ್ರೋಸ್ಕೋಪಿಕ್, ಕಣ್ಣಿಗೆ ಕಾಣಿಸದೇ ಇರೋವಂಥ ಒಂದು ಸೂಕ್ಷ್ಮಾಣು ಜೀವಿ. ಇವನ್ ದ್ಯಾಟ್ ಬ್ಯಾಕ್ಟೀರಿಯಾ, ಆ್ಯಂಡ್ ರಿಮೆಂಬರ್ ಬ್ರಿಡ್ಜ್ ಕೋರ್ಸ್ ಒಳಗೆ ಒಂದ್ಸರಿ ಇದನ್ನು ಹೇಳಿದ್ದೆ, ಬಟ್ ಐ ಆಮ್ ಅಗೇನ್ ರಿಪೀಟಿಂಗ್ ದ ಸೇಮ್ ಥಿಂಗ್. ಬ್ಯಾಕ್ಟೀರಿಯಾ ಆರ್ ಅಲೋನ್ ಎಕ್ಸಾಂಪಲ್ಸ್ ಆಫ್ ಪ್ರೋಕ್ಯಾರಿಯೋಟ್ಸ್. ಪ್ರೋಕ್ಯಾರಿಯೋಟ್ಗಳಿಗೆ ಉದಾಹರಣೆ ಕೊಡ್ರಿ ಅಂತಂದರೆ ಬ್ಯಾಕ್ಟೀರಿಯಾ ಮಾತ್ರ. ದೆನ್ ಪ್ರೋಕ್ಯಾರಿಯೋಟ್ ಅಂತಂದರೆ ಏನು? ದ ಆರ್ಗ್ಯಾನಿಸಮ್ಸ್ ಹ್ಯಾವಿಂಗ್ ಪ್ರೋಕ್ಯಾರಿಯೋಟಿಕ್ ಸೆಲ್. ಯಾವ ಜೀವಿಯ ದೇಹದ ರಚನೆ ಪ್ರೋಕ್ಯಾರಿಯೋಟಿಕ್ ಜೀವಕೋಶದಿಂದ ಆಗಿರ್ತದ ಅದಕ್ಕೆ ಪ್ರೋಕ್ಯಾರಿಯೋಟ್ ಅಂತ ಕರೀತಾರೆ. ದ ಆರ್ಗ್ಯಾನಿಸಮ್ ಹೂಸ್ ಬಾಡಿ ಈಸ್ ಮೇಡ್ ಅಪ್ ಆಫ್ ಪ್ರೋಕ್ಯಾರಿಯೋಟಿಕ್ ಸೆಲ್. ಯಾವ ಆರ್ಗ್ಯಾನಿಸಮ್ದ ಬಾಡಿ ಪ್ರೋಕ್ಯಾರಿಯೋಟಿಕ್ ಸೆಲ್ಲಿಂದ ಆಗಿರ್ತದ ಅದಕ್ಕೆ ಪ್ರೋಕ್ಯಾರಿಯೋಟ್ಸ್ ಅಂತ ಕರಿಬೇಕು. ದೆನ್ ಕ್ವಶನ್ ಈಸ್, ವಾಟ್ ಇಸ್ ದಿಸ್ ಪ್ರೋಕ್ಯಾರಿಯೋಟಿಕ್ ಸೆಲ್? It is the cell with incipient nucleus or unorganized nucleus. ಯಾವ ಜೀವಕೋಶದೊಳಗೆ ಕೋಶ ಕೇಂದ್ರದ ರಚನೆ, ದ ಇಂಗ್ಲಿಷ್ ನೇಮ್ ಫಾರ್ ಕೋಶ ಕೇಂದ್ರ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ದ ರಚನೆ ಸರಿಯಾಗಿ ಇರುವುದಿಲ್ಲ. ಆ ಕೋಶ ಕೇಂದ್ರಕ್ಕೆ ಹೊರಗಡೆಗೆ ಪದರು ಮೆಮರೀನ್ ಇರುವುದಿಲ್ಲ. ಅಂಥದನ್ನು ಪ್ರೋಕ್ಯಾರಿಯೋಟಿಕ್ ಸೆಲ್ ಅಂತ ಕರೀತಾರೆ. ಅಗೇನ್ ಐ ವಿಲ್ ರಿಪೀಟ್ ದ ಡೆಫಿನಿಷನ್, ಬಟ್ ಇನ್ ಇಂಗ್ಲಿಷ್, ವಾಟ್ ಈಸ್ ಪ್ರೋಕ್ಯಾರಿಯೋಟಿಕ್ ಸೆಲ್? ಇಟ್ ಈಸ್ ದ ಸೆಲ್ ಕಂಟೈನಿಂಗ್ ಅನ್ಆರ್ಗನೈಸ್ಡ್ ನ್ಯೂಕ್ಲಿಯಸ್. ಅಂದರೆ ಸರಿಯಾದ ರೀತಿಯೊಳಗೆ ಬೆಳೆಯದೇ ಇರೋವಂಥ ಕೋಶ ಕೇಂದ್ರ ಯಾವ ಜೀವಕೋಶದ ಒಳಗಡೆಗೆ ಇರ್ತದ ಅವೆಲ್ಲ ಜೀವಕೋಶಕ್ಕೆ ಪ್ರೋಕ್ಯಾರಿಯೋಟಿಕ್ ಅಂತ ಕರೀತಾರೆ. ಆ ಪ್ರೋಕ್ಯಾರಿಯೋಟಿಕ್ ಜೀವಕೋಶ ಎಲ್ಲಿ ಇರ್ತದ, ದೇ ಆರ್ ಕಾಲ್ಡ್ ಪ್ರೋಕ್ಯಾರಿಯೋಟ್ಸ್. ಆರ್ಗ್ಯಾನಿಸಮ್ಸ್ ವಿತ್ ಪ್ರೋಕ್ಯಾರಿಯೋಟಿಕ್ ಸೆಲ್ ಆರ್ ಕಾಲ್ಡ್ prokaryotes. Even prokaryotes are also having
ದ ಎಬಿಲಿಟಿ ಟು ಸೆನ್ಸ್ ದ ಸರೌಂಡಿಂಗ್ ಎನ್ವೈರ್ಮೆಂಟ್. ಸುತ್ತಮುತ್ತಲೇ ಇರೋವಂಥ ವಾತಾವರಣನ ಅವು ಕೂಡ ಸೆನ್ಸ್ ಮಾಡ್ತಾವ, ವಾತಾವರಣಕ್ಕೆ ಪ್ರತಿಕ್ರಿಯೆನ ಕೊಡ್ತಾವ. And the most complex organisms like eukaryotes, opposite term for the prokaryote is eukaryote. EU means true. True ಅಂತಂದರೆ ಖರೆ ಅಥವಾ ನಿಜ. ಇಲ್ಲ ನಿಜ ಅನ್ನೋದಕ್ಕೆ with reference to the structure of nucleus. The cell containing organized nucleus. ಒಂದೇ ಒಂದು ಟರ್ಮ್ ಒಳಗೆ ಡಿಫರೆನ್ಸು. ಅನ್ ಅಂತ ಅಟ್ಯಾಚ್ ಮಾಡಿದರೆ ಪ್ರೋಕ್ಯಾರಿಯೋಟ್, ಅನ್ ಅನ್ನೋ ಟರ್ಮನ್ನು ರಿಮೂವ್ ಮಾಡಿದರೆ ಅದು ಯೂಕ್ಯಾರಿಯೋಟ್. ಯಾವ ಜೀವಕೋಶದೊಳಗೆ ಕೋಶ ಕೇಂದ್ರ ಅಂದರೆ ನ್ಯೂಕ್ಲಿಯಸ್ಸು ಸರಿಯಾಗಿ ಬೆಳೆದಿರ್ತದೆ, ಅದ್ರ ಹೊರಗಡೆಗೆ ಪದರ್ ಇರ್ತದೆ, ಮೆಮ್ರೇನ್ ಇರ್ತದೆ, ಇಟ್ ಈಸ್ ಕಾಲ್ಡ್ ಯೂಕ್ಯಾರಿಯೋಟಿಕ್ ಸೆಲ್. ಆ್ಯಂಡ್ ದ ಆರ್ಗ್ಯಾನಿಸಮ್ ಕಂಟೈನಿಂಗ್ ಯೂಕ್ಯಾರಿಯೋಟಿಕ್ ಸೆಲ್ಸ್ ಆರ್ ಕಾಲ್ಡ್ ಯೂಕ್ಯಾರಿಯೋಟ್ಸ್. ಯಾವ ಜೀವಿಯ ದೇಹದ ರಚನೆ ಯೂಕ್ಯಾರಿಯೋಟಿಕ್ ಜೀವಕೋಶಗಳಿಂದ ಆಗ್ತದ ಅವೆಲ್ಲ ಜೀವಿಗಳಿಗೆ ಯೂಕ್ಯಾರಿಯೋಟ್ಸ್ ಅಂತ ಕರೀತಾರೆ. ಆ್ಯಂಡ್ ಟೂ ಥಿಂಗ್ಸ್, ಪ್ರೋಕ್ಯಾರಿಯೋಟ್ಸ್ ಆರ್ ಸಿಂಪಲ್ ಆರ್ಗ್ಯಾನಿಸಮ್ಸ್, ಯೂಕ್ಯಾರಿಯೋಟ್ಸ್ ಆರ್ ಮೋಸ್ಟ್ ಕಾಂಪ್ಲೆಕ್ಸ್ ಆರ್ಗ್ಯಾನಿಸಮ್ಸ್. ಬಟ್ ಇರ್ರೆಸ್ಪೆಕ್ಟಿವ್ ಆಫ್ ದ ಕಾಂಪ್ಲೆಕ್ಸಿಟಿ ಆಫ್ ದ ಬಾಡಿ, ಇಲ್ಲೇ ದೇಹದ ರಚನೆ ಎಷ್ಟು ಕೆಳಮಟ್ಟದ್ದದ ಅಥವಾ ಎಷ್ಟು ಅಡ್ವಾನ್ಸ್ಡ್ ಅದ, ಬಹಳ ಸುಪೀರಿಯರ್ ಅದನೋ ಅಥವಾ ಇನ್ಫೀರಿಯರ್ ಅದನೋ ಅದು ಮುಖ್ಯ ಅಲ್ಲ. ಎರಡೂ ಆರ್ಗ್ಯಾನಿಸಮ್ಗಳಿಗೆ ಸಿಕ್ಕಾಪಟ್ಟೆ ವ್ಯತ್ಯಾಸ. ಪ್ರೋಕ್ಯಾರಿಯೋಟ್ಸ್ ಆರ್ ವೆರಿ ಸಿಂಪಲ್, ಬಹಳ ಸರಳವಾದಂಥ ದೇಹದ ರಚನೆ ಇರುವಂಥ ಜೀವಿಗಳು. ಆ್ಯಂಡ್ ಯೂಕ್ಯಾರಿಯೋಟ್ಸ್ ಸಿಕ್ಕಾಪಟ್ಟೆ ಸಂಕೀರ್ಣವಾದಂಥ ದೇಹದ ರಚನೆ ಹೊಂದಿರೋ ಅಂಥ ಜೀವಿಗಳು. ಬಟ್ ಬೋತ್ ಆಫ್ ದೆಮ್ ಆರ್ ಶೋಯಿಂಗ್ ಕಾನ್ಷಿಯಸ್ನೆಸ್. ಅಂದರೆ ಆರ್ಗನೈಸೇಷನ್ ಈಸ್ ನಾಟ್ ಇಂಪಾರ್ಟೆಂಟ್, ವಾಟ್ ಕೈಂಡ್ ಆಫ್ ದ ಸೆಲ್ ಈಸ್ ಪ್ರೆಸೆಂಟ್ ಇನ್ ದ ಬಾಡಿ ಇಟ್ ಈಸ್ ನಾಟ್ ಇಂಪಾರ್ಟೆಂಟ್. ಇಫ್ ದ ಸೆಲ್ ಈಸ್ ಪ್ರೆಸೆಂಟ್, ವೆದರ್ ಇಟ್ ಈಸ್ ಪ್ರೋಕ್ಯಾರಿಯೋಟ್ ಆರ್ ಇಟ್ ಈಸ್ ಯೂಕ್ಯಾರಿಯೋಟ್, organisms are having the ability to sense the surrounding environment, and this is called consciousness. So moving to the next one. ಇಲ್ಲೇ ಒಂದು ಟರ್ಮ್ ಹೇಳಿದೆ ನಾನು, ಎನ್ವಿರಾನ್ಮೆಂಟಲ್ ಸ್ಟಿಮ್ಯುಲೈಗಳಿಗೆ ಆರ್ಗ್ಯಾನಿಸಮ್ಸು ರೆಸ್ಪಾನ್ಸನ್ನು ಕೊಡ್ತಾವ. ಆ ಸ್ಟಿಮ್ಯುಲೇಷನ್ ಹೆಂಗಿರ್ತದ? ಇಟ್ ಮೇ ಬಿ ಫಿಸಿಕಲ್, it may be chemical, or it may be biological. So here are some examples like stimulation ಯಾವುದು ಇರ್ತದೆ, ಪ್ರಚೋದನೆ ಯಾವುದು ಕೊಡ್ತದೆ? Light is a stimulus, water is also stimulus, temperature is also stimulus, and for other organisms, ಬೇರೆ ಆರ್ಗ್ಯಾನಿಸಮ್ಗಳು ಕೂಡ ಮತ್ತೊಂದು ಆರ್ಗ್ಯಾನಿಸಮ್ಮಿಗೆ ಸ್ಟಿಮ್ಯುಲಸ್ ಆಗಿನೂ ಕೆಲಸ ಮಾಡ್ಬೋದು. ಸೆ ಫಾರ್ ಎಕ್ಸಾಂಪಲ್, ಒಂದು ಮಾಸ್ಕಿಟೋ ನಮಗೆ ಕಡಿದ್ರೆ ಅದು ನಮಗೆ ಆ ಜಾಗದೊಳಗೆ ಇಚ್ಚಿಂಗ್ ಕ್ರಿಯೇಟ್ ಮಾಡ್ತದೆ. ಇಚ್ಚಿಂಗ್, ಅಲ್ಲೇನೋ ಇರಿಟೇಷನ್ ಆಗ್ತದೆ, ಅಲ್ಲೇ ತುರಿಕೆ ಉಂಟಾಗ್ತದೆ. ಅಂದರೆ ಮಾಸ್ಕಿಟೋನು ಒಂದು ಆರ್ಗ್ಯಾನಿಸಮ್ಮು, ಬಟ್ ಅದನ್ನು ನಮಗೇನು ಮಾಡ್ಲಿಕ್ಕತ್ತದ? ಪ್ರಚೋದನೆ ಕೊಡ್ಲಿಕ್ಕತ್ತದ. ಅಲ್ಲಿ ನಮಗೆ ನೋವು ಉಂಟಾಗ್ತದೆ. ಅದು ಕಚ್ಚಿದ ತಕ್ಷಣ ಅದರದ್ದು ಕೆಮಿಕಲ್ಸಿಗೆ ನಮ್ಮ ಬಾಡಿ ರೆಸ್ಪಾಂಡ್ ಮಾಡ್ತದೆ. ಅಗೇನ್ ವಿ ಆರ್ ಶೋಯಿಂಗ್ ದ ರೆಸ್ಪಾನ್ಸ್. ಆ್ಯಂಡ್ ಇವನ್ ಕೆಮಿಕಲ್ಸ್, ರಾಸಾಯನಿಕ ವಸ್ತುಗಳು ಕೂಡ ಇಲ್ಲಿ ಪ್ರಚೋದನೆಯನ್ನು ಕೊಡ್ತಾವೆ. ಆ್ಯಂಡ್ ಪೊಲ್ಯೂಟಂಟ್ಸ್, ಕಲುಷಿತ ವಸ್ತುಗಳು, ಯಾವುದು ವಾತಾವರಣನ ಕಲುಷಿತ ಮಾಡ್ತದೆ ಅದಕ್ಕೆಲ್ಲ ಪೊಲ್ಯೂಟಂಟ್ ಅಂತ ಕರೀತಾರೆ. ಆಲ್ ದೀಸ್ ಆರ್ ಫಂಕ್ಷನಿಂಗ್ ಆ್ಯಸ್ ದ ಸ್ಟಿಮ್ಯುಲೇಷನ್ಸ್. ಲೈಟ್ ಆ್ಯಕ್ಟ್ಸ್ ಆ್ಯಸ್ ಅ ಸ್ಟಿಮ್ಯುಲಸ್, ವಾಟರ್ ಆ್ಯಕ್ಟ್ಸ್ ಆ್ಯಸ್ ಅ ಸ್ಟಿಮ್ಯುಲಸ್. ಒಂದು ಪಾಟೆಡ್ ಪ್ಲಾಂಟಿಗೆ ಒಂದು ಪಾಟ್ ಒಳಗೆ ಗಿಡ ಹಚ್ಚಿ ಒಂದು 2 ದಿನ ನೀರು ಹಾಕೋಣ, ಮುಂದೊಂದು 4-5 ದಿವಸ ನೀರು ಹಾಕೋದೇ ಬೇಡ. ಆವಾಗ ಗಿಡದ ಎಲೆ ತನ್ನಷ್ಟಕ್ಕೆ ತಾನೇ ಮುದುಡ್ಕೋತದೆ. ನಾವು ನೀರು ಹಾಕಿಲ್ಲ, ಅದಕ್ಕೆ ರೆಸ್ಪಾನ್ಸ್ ಏನದ? ಟೆಂಪ್ರೇಚರ್ ಈಸ್ ಆಲ್ಸೋ ಅ ಕೈಂಡ್ ಆಫ್ ಸ್ಟಿಮ್ಯುಲಸ್. ಫಾರ್ ಒನ್ ಆರ್ಗ್ಯಾನಿಸಮ್ the other organism also acts as stimulus, like that chemicals and pollutants. So some images I have selected here. Here this is
ದ ಸನ್ಫ್ಲವರ್, ಸೂರ್ಯಕಾಂತಿ, ಇದು ಲೈಟ್ ಕಡೆಗೆ, ಲೈಟಿನ ದಿಕ್ಕಿಗೆ, ಎಲ್ಲಿಂದ ಬೆಳಕು ಬರ್ತಿರ್ತದೆ ಆ ಕಡೆಗೆ ತನ್ನ ಫ್ಲವರ್ದ ಡೈರೆಕ್ಷನನ್ನು ಚೇಂಜ್ ಮಾಡ್ಕೋತದೆ. ಅಂದ್ರೆ ಪ್ಲಾಂಟ್ ಈಸ್ ರೆಸ್ಪಾಂಡಿಂಗ್ ಟು ದ ಲೈಟ್. ಇಟ್ ಈಸ್ ಒನ್ ಕೈಂಡ್ ಆಫ್ ರೆಸ್ಪಾನ್ಸ್ ಟು ದ ಸ್ಟಿಮ್ಯುಲೇಷನ್. ದೆನ್ ದ ಒನ್ ಮೋರ್ ಈಸ್, ದಿಸ್ ಒನ್ ಈಸ್ ವೆರಿ ಇಂಟ್ರೆಸ್ಟಿಂಗ್, ಟಚ್ ಮೀ ನಾಟ್. ಇದಕ್ಕೆ ಮುಟ್ಟಿದರೆ ಮುನಿ ಅಂತ ಕರೀತಾರೆ. ಇವನ್ ಇನ್ ಅವರ್ ಕಾಲೇಜ್ ಬೊಟಾನಿಕಲ್ ಗಾರ್ಡನ್ ವಿ ಹ್ಯಾವ್ ದಿಸ್ ಪ್ಲಾಂಟ್. ಇದು ನಮ್ಮ ಕಾಲೇಜದ ಬೊಟಾನಿಕಲ್ ಗಾರ್ಡನ್ ಒಳಗೂ ಅದನ್ನು ಟಚ್ ಮಾಡಿದ ತಕ್ಷಣ ಅದು ಮುದುಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗ್ತದೆ. ಟಚ್ ಮೀ ನಾಟ್. ದೆನ್ ಒನ್ ಮೋರ್ ಈಸ್ ದ ವೀನಸ್ ಫ್ಲೈ ಟ್ರ್ಯಾಪ್. ಇದು ಕೀಟೋಹಾರಿ ಸಸ್ಯ. ಈ ಕನ್ನಡ ಮೀಡಿಯಮ್ದವ್ರು ಇದನ್ನು ಕಲಿತಿರ್ತೀರಿ ನೀವು, ಎರಡು ಬೋತ್ ಲ್ಯಾಂಗ್ವೇಜಸ್. ಇನ್ ಇಂಗ್ಲೀಷ್ ಇಟ್ ಈಸ್ ಕಾಲ್ಡ್ ಇನ್ಸೆಕ್ಟಿಹೋರಸ್ ಪ್ಲಾಂಟ್, ಅಂದರೆ ಕೀಟಗಳನ್ನು ತಿನ್ನೋವಂಥ ಸಸ್ಯ. ಅದನ್ನೇ ಒಂದು ಶಬ್ದದೊಳಗೆ ಕೀಟೋಹಾರಿ ಸಸ್ಯ ಅಂತ ಕೊಟ್ಟಿರ್ತಾರೆ. ಅಂದರೆ ಕೀಟಗಳನ್ನು ತಿಂತದ. ಇಟ್ ಫೀಡ್ಸ್ ಆನ್ ಇನ್ಸೆಕ್ಟಿಹೋರಸ್ ಪ್ಲಾಂಟ್. ದ ನೇಮ್ ಈಸ್ ವೀನಸ್ ಫ್ಲೈ ಟ್ರ್ಯಾಪ್ ಆ್ಯಂಡ್ ದಿಸ್ ಒನ್ ಈಸ್ ದ ರೆಸ್ಪಾನ್ಸ್ ಟು ಟಚ್. ಇವನ್ ದಿಸ್ ಈಸ್ ಆಲ್ಸೋ ರೆಸ್ಪಾನ್ಸ್ ಟು ಟಚ್. ಮನುಷ್ಯ ಇದನ್ನು ಅಥವಾ ಯಾವುದೋ ಒಂದು ಪ್ರಾಣಿ ಆಗಲಿ ಮನುಷ್ಯ ಆಗಲಿ ಮುಟ್ಟಿದರೆ ಎಲೆ ಎಲ್ಲ ಈ ಥರ ಮುದುಡ್ಕೋತಾವೆ. ಇನ್ ದ ನೆಕ್ಸ್ಟ್ ಪಾರ್ಟ್ ಯು ವಿಲ್ ಕಮ್ ಟು ನೋ ದ್ಯಾಟ್. ಆ್ಯಂಡ್ ಇದು ದಿಸ್ ಈಸ್ ದ ವರ್ಮ್. ಇದಕ್ಕೆ ಹಿಂಗೆ ಟಚ್ ಮಾಡಿದರೆ ಸಾಕು, ಅದು ಹಿಂಗೆ ರೌಂಡಾಗಿ ತನ್ನ ಬಾಡಿನ ಮುದುಡಿಸ್ಕೋತದೆ. ಅಂದರೆ ಪ್ರತಿಯೊಂದು ಆರ್ಗ್ಯಾನಿಸಮ್ಮಿಗೆ, ನಾಟ್ ಓನ್ಲಿ ಟು ದ ಮ್ಯಾನ್, ಮನುಷ್ಯನಿಗೆ ಮಾತ್ರ ಅಲ್ಲ, ಎಕ್ಸ್ಟರ್ನಲ್ ಸ್ಟಿಮ್ಯುಲೇಷನ್ನಿಗೆ ಪ್ಲಾಂಟ್ಸು ರೆಸ್ಪಾಂಡ್ ಮಾಡ್ತಾವೆ, ಲೋವರ್ ಆ್ಯನಿಮಲ್ಸು ರೆಸ್ಪಾಂಡ್ ಮಾಡ್ತಾವೆ. ದಟ್ ಈಸ್ ವೈ ದ ಪ್ಲಾಂಟ್ ಈಸ್ ಆಲ್ಸೋ ಕಾನ್ಷಿಯಸ್, the plant is showing the consciousness, animals are also showing the consciousness. Then here, yes, this is the Mimosa pudica. Mimosa pudica ಅಂದರೆ ಟಚ್ ಮೀ ನಾಟ್ದು ಹೆಸರು. ಬಯೋಲಾಜಿಕಲ್ ನೇಮ್ ಆಫ್ ಟಚ್ ಮೀ ನಾಟ್ ಪ್ಲಾಂಟ್ ಈಸ್ ಮೈಮೋಸಾ ಪುಡಿಕಾ, ಬಟ್ ಇಟ್ ಈಸ್ ವೆರಿ ಪಾಪ್ಯುಲರ್ಲಿ ನೋನ್ ಆ್ಯಸ್ ಟಚ್ ಮೀ ನಾಟ್. ಕನ್ನಡ ಒಳಗೆ ಮುಟ್ಟಿದರೆ ಮುನಿ. ನೋಡ್ರಿ, ಹಿಯರ್ ಯು ಕ್ಯಾನ್ ಸಿ ಇನ್ ದಿಸ್ ವಿಡಿಯೋ, ಇಟ್ ಟಚ್ ಮಾಡಿದ ತಕ್ಷಣ ಎಲೆ ಎಲ್ಲ ಒಂದು ಡೈರೆಕ್ಷನ್ ಒಳಗೆ ಕ್ಲೋಸ್ ಆಗ್ಲಿಕ್ಕತ್ತಾವ, ಟುವರ್ಡ್ಸ್ ದ ಇನ್ನರ್ ಸೈಡ್. ಇದ್ರೊಳಗೆ ಇನ್ನೂ ಒಂದು ವೆರೈಟಿ ಬರ್ತದೆ. ದ ಲೀವ್ಸ್ ವಿಲ್ ಕ್ಲೋಸ್ ಫ್ರಮ್ ದ ಔಟರ್ ಸೈಡ್. ಒಂದಕ್ಕೆ ಒಳ ಮುಚ್ಚುಕು, ಇನ್ನೊಂದಕ್ಕೆ ಹೊರ ಮುಚ್ಚುಕು ಅಂತ ಕರೀತಾರೆ. ಒಳಗಡೆಯಿಂದ ಕ್ಲೋಸ್ ಆಗ್ತಾ ಬಂದರೆ ಒಳ ಮುಚ್ಚುಕು ಅಂತ ಕರೀತಾರೆ. ಇಫ್ ದ ಲೀವ್ಸ್ ಆರ್ ಫೋಲ್ಡಿಂಗ್ ಟುವರ್ಡ್ಸ್ ದ ಇನ್ನರ್ ಸೈಡ್, ಇದು ಒಳ ಮುಚ್ಚುಕು. ಇದು ಹೊರಗಡೆಯಿಂದ ಕ್ಲೋಸ್ ಆಗ್ತಿದ್ರೆ ಅದಕ್ಕೆ ಹೊರ ಮುಚ್ಚುಕು ಅಂತ ಕರೀತಾರೆ. ಬಟ್ ಬೋತ್ ಆಫ್ ದೆಮ್ ಆರ್ ಕಾಮನ್ಲಿ ನೋನ್ ಆಸ್ ಎ ಟಚ್ ಮೀ ನಾಟ್. ಯಾಕೆ ಅದಕ್ಕೆ ಆ ರೀತಿ ಮೂಮೆಂಟನ್ನು ತೋರಿಸ್ಲಿಕ್ಕತ್ತದ? ಬಿಕಾಸ್ ಇಟ್ ಹ್ಯಾಸ್ ಸೆನ್ಸ್ ದ ಸ್ಟಿಮ್ಯುಲೇಷನ್. ವಾಟ್ ಇಸ್ ದ್ಯಾಟ್ ಸ್ಟಿಮ್ಯುಲೇಷನ್? ಟಚ್ಚಿಂಗ್. ಆ ಮನುಷ್ಯನ ಟಚ್ ಮಾಡಿದಾಗ, ಮನುಷ್ಯನ ಕೈ ಅದಕ್ಕೆ ಟಚ್ ಮಾಡಿದಾಗ ಆ ಟಚ್ಚನ್ನು ಸ್ಟಿಮ್ಯುಲೇಷನನ್ನು ಆ ಪ್ಲಾಂಟ್ ಏನು ಮಾಡ್ತದೆ? ರೆಕಗ್ನೈಸ್ ಮಾಡ್ತದೆ. ಬಿಕಾಸ್ ಇಟ್ ಹ್ಯಾಸ್ ದ ಎಬಿಲಿಟಿ ಟು ರೆಕಗ್ನೈಸ್ ದ ಸ್ಟಿಮ್ಯುಲೇಷನ್. ಸೊ ದ್ಯಾಟ್ ಇಟ್ ಈಸ್ ರೆಸ್ಪಾಂಡಿಂಗ್. ಹೆಂಗೆ ರೆಸ್ಪಾಂಡ್ ಮಾಡ್ಲಿಕ್ಕತ್ತದ? ತನ್ನ ಲೀವ್ಸನ್ನು ಎಲ್ಲ ಫೋಲ್ಡ್ ಮಾಡಿಕೊಂಡು ರೆಸ್ಪಾಂಡ್ ಮಾಡ್ಲಿಕ್ಕತ್ತದ. ಸೊ ಲೈಕ್ ದ್ಯಾಟ್ ದಿಸ್ ಒನ್ ಈಸ್ ಅನದರ್. ಎಸ್, ಸೊ ಇಟ್ ಈಸ್ ಮೋರ್ ಕ್ಲಿಯರ್ ಹಿಯರ್. When a man touches the leaves, they undergo folding. This is the response with respect to the touch as a stimulation. So this one, ಇದನ್ನು ನೋಡೋಣ. ಈ ಪ್ಲಾಂಟಿಗೆ ವೀನಸ್ ಫ್ಲೈ ಟ್ರ್ಯಾಪ್ ಅಂತ ಕರೀತಾರೆ. ಈ ವೀನಸ್ ಫ್ಲೈ ಟ್ರ್ಯಾಪ್ ಒಂದು ಇನ್ಸೆಕ್ಟಿಹೋರಸ್ ಪ್ಲಾಂಟ್, ಅಂದರೆ ಕೀಟಗಳನ್ನು ತಿನ್ನೋ ಅಂಥ ಒಂದು ಸಸ್ಯ. ಈ ಪ್ಲಾಂಟದ ಒಳಗಡೆಗೆ ನೋಡ್ರಿ, ಇವು ನೊಣಗಳು. ಈ ಲಾರ್ಜರ್ ಸೈಜ್ಡ್ ಹೌಸ್ ಫ್ಲೈ ಆ್ಯಕ್ಚುಲಿ ಇದು ಒಳಗೆ ಕುತ್ಕೊಂಡು ಕೂಡ ಅದಕ್ಕೆ ಸೆನ್ಸ್ ಆಗ್ತದೆ. ಇಟ್ ಕ್ಯಾನ್ ಫೀಲ್ ದ ಟಚ್ ಆಫ್ ದಿಸ್ ಇನ್ಸೆಕ್ಟ್. ಈ ಪ್ಲಾಂಟ್ ವೀನಸ್ ಫ್ಲೈ ಟ್ರ್ಯಾಪ್ ಇಮ್ಮಿಡಿಯೇಟಾಗಿ ನೋಡ್ರಿ, ಈ ಪ್ಲಾಂಟದ ಪಾರ್ಟ್ಸ್ ಏನಾಗ್ಲಿಕ್ಕತ್ತಾವ? ಕ್ಲೋಸ್ ಆಗಿಬಿಡ್ತದೆ. ಅಂದರೆ ಒಳಗಿದ್ದಂಥ ಇನ್ಸೆಕ್ಟು ಎಸ್ಕೇಪ್ ಆಗಲಿಕ್ಕೆ ಚಾನ್ಸೇ ಇಲ್ಲ. ದೆನ್ ಕ್ವಶನ್ ಈಸ್, ಪ್ಲಾಂಟ್ ಯಾಕೆ ಈ ಥರ ಇನ್ಸೆಕ್ಟ್ಗಳನ್ನು ಫೀಡ್ ಮಾಡಬೇಕು? ವಾಟ್ ಇಸ್ ದ ರೀಸನ್? ಸಿ, there are many insectivorous plants. One you have studied,
ಪಿಕ್ಚರ್ ಪ್ಲಾಂಟ್ ಅಂತ ಕೇಳಿರ್ತೀರಿ, ಹೂಜಿ ಸಸ್ಯ. ಆ ಹೂಜಿ ಸಸ್ಯ ಅನ್ನೋದಕ್ಕೆ ಪಿಕ್ಚರ್ ಪ್ಲಾಂಟ್ ಅಂತ ಕರೀತಾರೆ. ಡ್ರೊಸೇರಾ ಅಥವಾ ಸನ್ ಡ್ಯೂ ಆ್ಯಂಡ್ ದಿಸ್ ಒನ್ ಈಸ್ ವೀನಸ್ ಫ್ಲೈ ಟ್ರ್ಯಾಪ್. ಇವೆಲ್ಲ ಎಲ್ಲಿ ಬೆಳಿತಾವ ಅಂತಂದ್ರೆ, ಅಫ್ಕೋರ್ಸ್ ದೀಸ್ ಪ್ಲಾಂಟ್ಸ್ ಆರ್ ಫೋಟೋಸಿಂಥೆಟಿಕ್, ಅಂದರೆ ತಮಗೆ ಬೇಕಾಗಿದ್ದ ಫುಡ್ಡನ್ನು ತಾವೇ ತಯಾರು ಮಾಡ್ಕೋತಾವೆ. ಬಟ್ ದೇ ಆರ್ ಇನ್ಹ್ಯಾಬಿಟಿಂಗ್ ಇನ್ ದ ಏರಿಯಾ ವೇರ್ ದೆರ್ ಈಸ್ ನೈಟ್ರೋಜನ್ ಸ್ಕೇರ್ಸಿಟಿ. ಸಾರಜನಕದ ಕೊರತೆ ಎಲ್ಲಿರ್ತದೆ ಅಲ್ಲೇ ಈ ಗಿಡಗಳು ಬೆಳಿತಾವೆ. ಆ್ಯಂಡ್ ಆ ನೈಟ್ರೋಜನ್ ರಿಕ್ವೈರ್ಮೆಂಟ್, ಸಾರಜನಕದ ಅವಶ್ಯಕತೆಯನ್ನು ಪೂರೈಸಿಗೊಳ್ಳೋ ಸಂಬಂಧ ಅವು ಏನು ಮಾಡ್ಲಿಕ್ಕತ್ತಾವ, ದೇ ಆರ್ ಫೀಡಿಂಗ್ ಆನ್ ದ ಇನ್ಸೆಕ್ಟ್ಸ್. ಅಂದರೆ ಎಲ್ಲ ಕಡೆ ತಿರುಗಾಡಿ ಬಂದು ಹುಳನ ಕ್ಯಾಚ್ ಮಾಡಿಕೊಂಡು ಈ ಕಪ್ಪೆ ಹಲ್ಲಿ ಥರ ತಿನ್ನಂಗಿಲ್ಲ. ಯಾವುದರ ಇನ್ಸೆಕ್ಟ್ ಅದ್ರ ಮೇಲೆ ಬಂದು ಕೂತ್ರೆ ಅದು ಕೂತ್ಕೊಳ್ಳೆ ಅದಕ್ಕೆ ಸೆನ್ಸ್ ಗೊತ್ತಾಗ್ತದೆ, ಅದು ಪ್ರಜ್ಞಾಸ್ಥಿತಿ ಅದಕ್ಕೆ ಐಡೆಂಟಿಫೈ ಮಾಡಲಿಕ್ಕೆ ಬರ್ತದೆ. ಅದು ಹಿಂಗೆ ಕ್ಲೋಸ್ ಮಾಡ್ಕೊಂಡ್ಬಿಟ್ರೆ ಇನ್ಸೆಕ್ಟ್ ಹೊರಗಡೆ ಹೋಗ್ಲಿಕ್ಕೆ ಆಗಂಗಿಲ್ಲ. ಆ್ಯಂಡ್ ಅದನ್ನು ಡೈಜೆಸ್ಟ್ ಮಾಡಿಕೊಂಡು ತನಗೆ ಬೇಕಾಗಿರೋ ನೈಟ್ರೋಜನ್ ರಿಕ್ವೈರ್ಮೆಂಟನ್ನು ದಟ್ ಪ್ಲಾಂಟ್ ಈಸ್ fulfilling. So this is the example to show how the plants and animals respond to the external stimulations, because both of them are showing consciousness. Then moving to the next point, photoperiod affects reproduction in plants and seasonal breeders and animals. What is this photoperiod? ಫೋಟೋ ಅಂದರೆ ಲೈಟ್, ಪಿರಿಯಡ್ ಅಂತಂದರೆ ಅವಧಿ. ಒಂದು ಪ್ಲಾಂಟ್ ಅಥವಾ ಒಂದು ಆ್ಯನಿಮಲ್ಲು ಎಷ್ಟು ತಾಸು ಲೈಟಿಗೆ ಎಕ್ಸ್ಪೋಸ್ ಆಗಿದೆ, ಫಾರ್ ಹೌ ಮಚ್ ಅವರ್ಸ್ ಆರ್ ಹೌ ಮೆನಿ ಅವರ್ಸ್ ಅ ಪ್ಲಾಂಟ್ ಆರ್ ಆ್ಯನಿಮಲ್ ಈಸ್ ಗೆಟಿಂಗ್ ದ ಲೈಟ್, ಎಷ್ಟು ತಾಸು ಅದಕ್ಕೆ ಬೆಳಕು ಸಿಗ್ಲಿಕ್ಕತ್ತದ. ಈ ಫೋಟೋ ಪಿರಿಯಡು ಏನನ್ನು ಡಿಸೈಡ್ ಮಾಡ್ತದ, ರೀಪ್ರೊಡಕ್ಷನ್. ಪ್ರಾಣಿಗಳೊಳಗಾಗಲಿ ಅಥವಾ ಪ್ಲಾಂಟ್ಸ್ ಒಳಗಾಗಲಿ ದ ರೀಪ್ರೊಡಕ್ಷನ್ ಈಸ್ ಅಫೆಕ್ಟೆಡ್ ಬೈ ಫೋಟೋ ಪಿರಿಯಡ್. ದಿಸ್ ಈಸ್ ಆಲ್ಸೋ ಅ ಪಾರ್ಟ್ ಆಫ್ ಕಾನ್ಷಿಯಸ್ನೆಸ್. ಇದರ ಅರ್ಥ, ಇದಿಷ್ಟು ಎಕ್ಸ್ಪ್ಲನೇಷನದ ಅರ್ಥ, ಆಲ್ ದ ಆರ್ಗ್ಯಾನಿಸಮ್ಸ್ ದೇರ್ ಫೋರ್ ಆರ್ ಅವೇರ್ ಆಫ್ ದೇರ್ ಸರೌಂಡಿಂಗ್ಸ್. ಪ್ರತಿಯೊಂದು ಸಜೀವಿಗೆ ತನ್ನ ಸುತ್ತಮುತ್ತಲೂ ಇರೋವಂಥ ವಾತಾವರಣದ ಬಗ್ಗೆ ತಿಳುವಳಿಕೆ ಇರ್ತದೆ. ಅಂದರೆ ಯಾವುದಕ್ಕೆ ಯಾವ ರೀತಿ ರೆಸ್ಪಾನ್ಸ್ ಮಾಡಬೇಕನ್ನೋ ಅಂಥ ಒಂದು ಪ್ರಜ್ಞೆ ಆ ಪ್ರತಿಯೊಂದು ಸಜೀವಿಗೆ ಇರ್ತದೆ. ದಟ್ ಈಸ್ ವಿ ಕಾಲಿಂಗ್ ಇಟ್ ಆಸ್ ದ ಕಾನ್ಷಿಯಸ್ನೆಸ್. ದೆನ್ ಒನ್ ಮೋರ್ ಸೆಂಟೆನ್ಸ್, ಹ್ಯೂಮನ್ ಬೀಯಿಂಗ್ ಈಸ್ ದ ಓನ್ಲಿ ಆರ್ಗ್ಯಾನಿಸಮ್ ಹೂ ಈಸ್ ಅವೇರ್ ಆಫ್ ಹಿಮ್ಸೆಲ್ಫ್ ಆ್ಯಂಡ್ ಹ್ಯಾಸ್ ಸೆಲ್ಫ್ ಕಾನ್ಷಿಯಸ್ನೆಸ್. ಸೆಲ್ಫ್ ಕಾನ್ಷಿಯಸ್ನೆಸ್, ತನ್ನ ಬಗ್ಗೆನೇ ತನಗೆ ಅರಿವು ಇರೋವಂಥ ಏಕೈಕ ಪ್ರಾಣಿ ಅಂತಂದರೆ ಮನುಷ್ಯ. ದಟ್ ಸೆಲ್ಫ್ ಕಾನ್ಷಿಯಸ್ನೆಸ್, ಈ ಒಂದು ಕ್ಯಾರೆಕ್ಟರು ನಾವು ಬೇರೆ ಆ್ಯನಿಮಲ್ಸ್ ಒಳಗೆ ನೋಡಂಗಿಲ್ಲ. ಇಟ್ ಈಸ್ ಪ್ಯೂರ್ಲಿ ವಿತ್ ರೆಸ್ಪೆಕ್ಟ್ ಟು ದ ಹ್ಯೂಮನ್ ಬೀಯಿಂಗ್. ದೆನ್ ವಾಟ್ ಈಸ್ ದ ಕನ್ಕ್ಲೂಷನ್? ಫೈನಲಿ ದ ಕಾನ್ಷಿಯಸ್ನೆಸ್ ದೇರ್ ಫೋರ್ it becomes another defining property of living organism. ಸೊ ಮೆಟಬಾಲಿಸಮ್ ಹೆಂಗೆ ಬರೀ ಲಿವಿಂಗಿಗೆ ಮಾತ್ರ ಸಂಬಂಧಪಟ್ಟಂಥ ಕ್ಯಾರೆಕ್ಟರ್ ಅದ, ಹಂಗೆ ಈ ಪ್ರಜ್ಞಾಸ್ಥಿತಿ ಅಥವಾ ಸ್ವಯಂ ಪ್ರಜ್ಞೆ, ಸೆಲ್ಫ್ ಕಾನ್ಷಿಯಸ್ನೆಸ್ ಅಥವಾ ಬೇರೆ ಆರ್ಗ್ಯಾನಿಸಮ್ಗಳನ್ನು ತಗೊಂಡ್ರೆ ಬರೀ ಪ್ರಜ್ಞಾಸ್ಥಿತಿ. ಕಾನ್ಷಿಯಸ್ನೆಸ್ ಈಸ್ ಯುನಿಕ್ ಟು ದ ಲಿವಿಂಗ್ ಆರ್ಗ್ಯಾನಿಸಮ್ಸ್, ದೇರ್ ಫೋರ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ದ defining property of living organisms. Hope this explanation is clear for you. Thank you.